ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಅಂತ. ನಾನು ಇವತ್ತು ನಿಮಗೆ ಟೊಮೆಟೊ ಬಾತ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ಅದು ಒಂದು ಸ್ಪೆಷಲ್ ಮಸಾಲಾ ಪೌಡರ್ ಹಾಕ್ಬಿಟ್ಟು ಟೊಮೆಟೊ ಬಾತ್ ಕ್ವಿಕ್ಕಾಗಿ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಹೆಂಗ್ ಮಾಡ್ಕೊಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಮಾಡೋಕ್ಕೆ ನಾನು ಜಸ್ಟ್ ಇಬ್ಬರಿಗಷ್ಟೇ ಮಾಡ್ತಾ ಇದ್ದೀನಿ. ಒನ್ ಟೈಮ್ಗೆ ಒಂದು ಚಿಕ್ಕ ಗ್ಲಾಸ್ ಅಕ್ಕಿಯಲ್ಲಿ. ಸೊ ಅದಕ್ಕೆ ನಾನು 2 ಈರುಳ್ಳಿ ತಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 3 ಟೊಮೆಟೊ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ, ಅದಕ್ಕೆ 3 ಟೊಮೆಟೊ ತಗೊಂಡಿದ್ದೀನಿ. ಆಮೇಲೆ ಮಿಕ್ಕಿದ ಮಸಾಲೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತ ಆಮೇಲೆ ತೋರಿಸ್ತೀನಿ. ಫಸ್ಟು ಗ್ಯಾಸ್ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಡ್ಲೆಕಾಯಿ ಎಣ್ಣೆ ತಗೋತಾ ಇದ್ದೀನಿ. ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಯಾವಾಗ ಮಾಡುವಾಗ ಇದನ್ನ ಜಸ್ಟ್ ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ನಾನು 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಮತ್ತೆ ನಾನು ನಿಮ್ಗೆ ಅವಾಗೇ ಒಂದು ಇಂಗ್ರೀಡಿಯೆಂಟ್ಸ್ ತೋರಿಸೋದು ಮಾಡ್ತದೆ. ಏನೂ ಇಲ್ಲ, ಎಣ್ಣೆ ತುಪ್ಪಕ್ಕಾದ್ಮೇಲೆ ನಾನಿಲ್ಲಿ ಏನ್ ತಗೊಂಡಿದ್ದೀನಿ ಅಂದ್ರೆ 2 ಪಲಾವ್ ಎಲೆ, ಒಂದು ಸ್ಟಾರು, 1 ಬ್ಲ್ಯಾಕ್ ಕಲರ್ ಏಲಕ್ಕಿ, ಆಮೇಲೆ 1 ಅಂದ್ರೆ ಗ್ರೀನ್ ಕಲರ್ ಏಲಕ್ಕಿ, ಮತ್ತೆ ಸ್ವಲ್ಪ ಸೋಂಪು, ಮತ್ತೆ ಒಂದ್ ಸ್ವಲ್ಪ ಇದು ತಗೊಂಡಿದ್ದೀನಿ. ಏನಪ್ಪಾ ಇದು, ಶಾಯಿ ಜೀರ ತಗೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ, ನಾವಿವಾಗ ಇದನ್ನ ಹಾಕೋಣ. ಇದು ಹಿಂಗೆ ಸ್ವಲ್ಪ ಫ್ರೈ ಆಗ್ಬೇಕು, ಒಂಚೂರು ಸ್ಮೆಲ್ ಬರುತ್ತೆ ಮಸಾಲೆದು, ಅಲ್ಲಿ ತನಕ ಒಂಚೂರು ನಾವು ಫ್ರೈ ಮಾಡ್ಕೋಬೇಕು ಇದನ್ನ. ಕಾಣಿಸ್ತಾ ಇದೆ ಅಲ್ವಾ, ಒಂಚೂರು ಅಂದ್ರೆ ಪಲಾವ್ ಎಲೆ ಎಲ್ಲ ಒಂಚೂರು ಈ ತರ ಆಗಿರುತ್ತೆ, ಕೆಂಪುಗಾಗಿರುತ್ತೆ. ಅವಾಗ ಇದು ಸ್ವಲ್ಪ ಫ್ರೈ ಆಯ್ತು. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಒಂದ್ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಈರುಳ್ಳಿ ನೋಡಿ ಸ್ವಲ್ಪ ಕೆಂಪಗಾಗಿದೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಜಸ್ಟ್ ಇದು ಮನೇಲೆ ಮಾಡೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆದಷ್ಟು ಮನೆಯದೇ ತಗೊಳ್ಳಿ, ಚೆನ್ನಾಗಿರುತ್ತೆ, ಹೊರಗಡೆ ತಗೋಬೇಡಿ. ಇದು 1 ಸ್ಪೂನ್ ಅಷ್ಟು ಹಾಕ್ತೀನಿ. 1 ಸ್ಪೂನ್ ಸ್ವಲ್ಪ, ಇದನ್ನು ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕಿದ್ರೆ ಮತ್ತೆ ಬಾತ್ ಎಲ್ಲ ಕಹಿ ಬರುತ್ತೆ, ತುಂಬಾ ಮಸಾಲೆ ತರ ಇರುತ್ತೆ, ಚೆನ್ನಾಗಿರಲ್ಲ. ಮತ್ತೆ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ವಾಸನೆ ಹೋಗೋದು. ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ನಾನು ಇಲ್ಲಿ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಅದನ್ನ ಹಾಕ್ತೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಒಂದ್ ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನಾನು ಅದನ್ನ ಲಾಸ್ಟಲ್ಲಿ ಹಾಕ್ತೀನಿ. ಮತ್ತೆ ಇಲ್ಲಿ ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು. ನಾನು ತುಂಬಾ ಸಣ್ಣ ಕಟ್ ಮಾಡಿಲ್ಲ, ಮೀಡಿಯಂ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇಲ್ಲಿ ಹಾಕ್ಬಿಡೋಣ ಫುಲ್ಲು. ನಾನು ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿ ತಗೊಂಡಿದ್ದೀನಿ, ಒಳ್ಳೆ ನೀವು ಬೇಕಾದ್ರೆ ಕಮ್ಮಿ ತಗೋಬಹುದು, ಜಾಸ್ತಿ ತಗೋಬಹುದು. ಬೇಕಾದ್ರೆ ಈ ಜಾಗದಲ್ಲಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಇದ್ರಲ್ಲಿ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಹಾಕೋಬಹುದು. ನಾನು 3 ಟೊಮೆಟೊ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನಾನು ತುಂಬಾ ಚಿಕ್ಕ ಗ್ಲಾಸ್ ಅಲ್ಲಿ ಮಾಡ್ತೀನಿ, ತೋರಿಸ್ತೀನಿ ಅಷ್ಟು ಎಷ್ಟು ತಗೊಂಡಿದ್ದೀನಿ ಅಂತ. ನಾನು ಏನ್ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ, ನೀವು ಆ ತರ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಹೋಟ್ಲಿಗಿಂತ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದು ಏನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಟೊಮೆಟೊ ಸ್ವಲ್ಪ ಮಿಕ್ಸ್ ಆಗಿದೆ. ನಾನು ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್
ಇಂಗ್ರೀಡಿಯೆಂಟ್ಸ್ ಅಂತ ಇವತ್ತು ತೋರಿಸ್ತೀನಿ. ನಾನು ಎಷ್ಟು ತಗೊಂಡಿಲ್ಲ, ನಾನು ಸ್ವಲ್ಪ 1 ಸ್ಪೂನ್ ಅಷ್ಟು ಇಲ್ಲಿ ಚಿಕನ್ ಮಸಾಲ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ತಗೊಂಡಿದ್ದೀನಿ. ಜಸ್ಟ್ 1/4 ಸ್ಪೂನ್ ತಗೋಬೇಕು, ಜಾಸ್ತಿ ತಗೋಬಾರ್ದು. ನಾನು ಇದನ್ನ ಹಾಕ್ಬಿಟ್ಟು ಮತ್ತೆ ಟೊಮೆಟೊ ಎಲ್ಲ ಮೆತ್ತಗಾಗೋ ತನಕ ಮುಚ್ಚಿಟ್ಬಿಡ್ತೀನಿ. ಇದನ್ನ ಒಂದ್ಸತಿ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಕೈ ಆಡ್ಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಡೋಣ, ಚೆನ್ನಾಗಾಗುತ್ತೆ. ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ, ಫುಲ್ಲು ಮೆತ್ತಗಾಗಿದೆ. ಮತ್ತೆ ಆ ಮಸಾಲೆ ವಾಸನೆ ಕೂಡ ಹೋಗಿದೆ. ನಾನು ಅವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ತಗೊಂಡಿದ್ರಿಂದ ಇಲ್ಲಿ ಜಸ್ಟ್ 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬಹುದು. ನಾನು ಜಸ್ಟ್ ನಮ್ಮನೇಲಿ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಜಸ್ಟ್ 1/4 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ನೋಡಿ ಇವಾಗ ಇದು ಚೆನ್ನಾಗಿ ಹೊಂದ್ಕೊಂಡಿದೆ, ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಮೆತ್ತಗಾಗಿದೆ. ನಾನು ಈ ಟೈಮಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೊಂದು ಟಿಪ್ ಹೇಳ್ತೀನಿ. ಯಾವಾಗೂ ಈ ಟೈಮಲ್ಲಿ ತಣ್ಣೀರ್ ಹಾಕೊಂಡು ಇಮಿಡಿಯೇಟ್ ಆಗಿ ಅದು ಅಕ್ಕಿ ಹಾಕ್ಬಿಟ್ಟು ಮುಚ್ಚಬೇಡಿ. ನಾನಿಲ್ಲಿ ಜಸ್ಟ್ ಲೂಸ್ದು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಜಸ್ಟ್ ನಾನು 1 ಗ್ಲಾಸ್ ತಗೊಂಡಿದ್ದೀನಿ. 1 ಗ್ಲಾಸ್ ಅಂದ್ರೆ ನಾನು ಈ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ. ಜಸ್ಟ್ ಇಷ್ಟೇ. ನೋಡಿ ಈ ತರ ರೈಸ್ ನ ಯಾವತ್ತೇ ಇರ್ಲಿ ಚೆನ್ನಾಗಿ ಹಿಂಗ್ ಇಸ್ಕಿ ತೊಳಿಬೇಡಿ. ತೊಳೆದ್ರೆ ಇದು ಏನಾಗತ್ತೆ ಗೊತ್ತಾ, ರೈಸ್ ಹಿಂಗ್ ಕಟ್ ಆಗ್ಬಿಡುತ್ತೆ. ನೋಡಿ ಕಟ್ ಆಗ್ತಾ ಇದೆ, ಕಟ್ ಆಗತ್ತೆ. ನಾನು ಇದನ್ನ ಒಂದು 1/2 hour ನೆನ್ಸ್ಕೊಂಡು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ರೈಸ್ ನ ಇದ್ರಲ್ಲಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ರೈಸ್ ನ. ಅಂದ್ರೆ ತುಂಬಾ ನೀವು ಕೈ ಆಡಿಸ್ಬಾರ್ದು, ತುಂಬಾ ಕೈ ಆಡಿಸಿದ್ರೆ ರೈಸ್ ಎಲ್ಲ ಒಡೆದೋಗುತ್ತೆ. ಜಸ್ಟ್ ಹಿಂಗೆ ಅಷ್ಟೇ, ಹಿಂಗಂದ್ರೆ ಸಾಕು. ಜೋರಾಗಿ ಹಿಂಗೆ ಕಲಾಯಿಸ್ಬಿಟ್ರೆ ಏನಾಗುತ್ತೆ, ಇದು ಎಲ್ಲ ಕಸ ಅಂತ ಆಗ್ಬಿಡುತ್ತೆ. ಹಂಗೆ ಮಾಡಬೇಡಿ. ಹಿಂಗೆ ನಿಧಾನಕ್ಕೆ ಹಿಂಗೆ ಹಾಕಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. 2 ಮಿನಿಟ್ಸ್ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ನೀರು ಹಾಕೋತೀನಿ 1 ಗ್ಲಾಸು, ಮತ್ತೆ ಇನ್ 3/4 ಗ್ಲಾಸ್ ಹಾಕೊಂಡಿದ್ದೀನಿ. ಬಾಸ್ಮತಿ ರೈಸ್ಗೆ ನಾವು ಜಾಸ್ತಿ ನೀರ್ ಹಾಕಿದ್ರೆ ಅದು ಪೇಸ್ಟ್ ತರ ಆಗುತ್ತೆ, ಉಡಿ ತರ ಆಗಲ್ಲ. ಇವಾಗ ಹಿಂಗ್ ನೀರ್ ಹಾಕೊಂಡು ತುಂಬಾ ಕಲ್ಸ್ಬೇಡಿ, ಅದೇ ಸ್ವಲ್ಪ ಲೈಟಾಗಿ ಕಲ್ಸ್ಕೊಬೇಕು. ನೋಡಿ ಈಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಇವಾಗ ಇನ್ನೊಂದಿಷ್ಟು ಸಾಲ್ಟ್ ಹಾಕ್ತಾ ಇದೀನಿ. ಒಂದ್ ಸ್ವಲ್ಪ ಹಿಂಗ್ ಸಾಲ್ಟ್ ಹಾಕೊಂಡು ಒಂಚೂರು ಇದನ್ನ ನಾನು ಚೆಕ್ ಮಾಡ್ಕೊತೀನಿ ಟೇಸ್ಟ್ ಕರೆಕ್ಟ್ ಆಗಿದೆಯಾ ಹೆಂಗೆ ಅಂತ. ಒಂದ್ಸತಿ ಹಿಂಗ್ ಕೈ ಆಡ್ಕೊಂಡು ಇಷ್ಟು ನೀವು ತುಪ್ಪ, ಹಸು ತುಪ್ಪ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನಾನು ನೋಡಿ ಜಸ್ಟ್ ಅವಾಗೇ ನಾನು ತುಪ್ಪ ಹಾಕಿದೀನಿ, ಇನ್ನ ಇಷ್ಟು ತುಪ್ಪ ಹಾಕೋತಾ ಇದೀನಿ. ನೋಡಿ ಬೇಯ್ತಾ ಇದೆ. ಮತ್ತೆ ನೀವ್ ಯಾವತ್ತೇ ಆಗಲಿ ಈ ಬಾಸ್ಮತಿ ರೈಸ್ ನ ಜಾಸ್ತಿ ವಿಷಲ್ ತೆಗಿಬೇಡಿ. ನಾವು ಆಲ್ರೆಡಿ ನೆನ್ಸಿರೋದ್ರಿಂದ 2 ವಿಷಲ್ ತಕ್ಕೊಂಡ್ರೆ ಸಾಕು. ಅದು ತಣ್ಣಗಾಗೋ ತನಕ, ಅದು ಪ್ರೆಷರ್ ಹೋಗೋ ತನಕ ಕುಕ್ಕರ್ ಓಪನ್ ಮಾಡಬೇಡಿ. ಟೈಮಲ್ಲಿ ಒಂದ್ಸತಿ ಹಿಂಗೆ ನಾವು ಕೈ ಹಾಕ್ಸ್ಕೊಂಡು ಮುಚ್ಚಿಟ್ಬಿಡೋಣ. ಇಷ್ಟೇ. ಇದು ಮತ್ತೆ ವಿಷಲ್ ಬಂದ್ಮೇಲೆ ನಾನು ನಿಮ್ಗೆ ಓಪನ್ ಮಾಡಿ ಹೆಂಗಾಗಿದೆ ಅಂತ ತೋರಿಸ್ತೀನಿ.
ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಇದೊಂದು ಕುಕಿಂಗೇ ಅಲ್ಲ, ಇನ್ನು ಬೇರೆ ಬೇರೆ ಥರ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ನಾವು ಹಾಕ್ತಾ ಇರ್ತೀವಿ. ದಯವಿಟ್ಟು ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.